ನಮಸ್ಕಾರ. 2026ರಲ್ಲಿ ಭಾರತದ ಆರ್ಥಿಕತೆಯ ಹಾದಿ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಹಲವು ಪ್ರಮುಖ ಹಣಕಾಸು ವರದಿಗಳ ಆಧಾರದ ಮೇಲೆ ಸಿದ್ಧಪಡಿಸಿರುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮೇಲ್ನೋಟಕ್ಕೆ ಕಾಣುವ ಅಂಕಿಅಂಶಗಳ ಆಚೆ ಅಸಲಿ ಕಥೆ ಏನಿದೆ ಅಂತ ಇವತ್ತು ನಾವು ಡಿಕೋಡ್ ಮಾಡೋಣ. ಬನ್ನಿ. ಕಾರ್ನೆಲಿಯನ್ ಕ್ಯಾಪಿಟಲ್ ನೀಡಿರುವ ಈ ಅದ್ಭುತ ಕ್ರಿಕೆಟ್ ಉದಾಹರಣೆಯಿಂದಲೇ ಶುರು ಮಾಡೋಣ. ಮಾರುಕಟ್ಟೆ ಅನ್ನೋದು ಮೋಡ ಕವಿದ ದಿನ ಇದ್ದಾಗೆ ವಿಕೆಟ್ ಕಾಯ್ದುಕೊಳ್ಳದೆ ಬ್ಯಾಟ್ಸ್ಮನ್ನ ಆದ್ಯತೆ. ಆದರೆ ಈಗ ಸ್ಟ್ರೈಕ್ ರೊಟೇಟ್ ಮಾಡಿ ವೇಗ ಹೆಚ್ಚಿಸುವ ಸಮಯ ಬಂದಿರ್ಬೋದು. ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಅಲ್ವಾ ಈ ಮಾತು? 2025ರಲ್ಲಿ ರಕ್ಷಣಾತ್ಮಕ ಆಟ ಆಡಿದ್ದು ಸಾಕು, 2026ರಲ್ಲಿ ಫ್ರಂಟ್ ಫುಟ್ ಮೇಲೆ ಬಂದು ರನ್ ಗತಿ ಹೆಚ್ಚಿಸುವ ಟೈಮ್ ಬಂದಿದೆ. ಹಾಗಾದ್ರೆ 2025ರ ಮುಖ್ಯಾಂಶಗಳ ಹಿಂದೆ ಅಡಗಿರುವ ಆ ನೈಜ ಚಿತ್ರಣವೇನು? ಮುಂಬರುವ ಅವಕಾಶಗಳ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಮೊದಲು ನಾವು ಕಳೆದ ವರ್ಷದ ಮಾರುಕಟ್ಟೆಯ ಸಾಧನೆಯ ಅಸಲಿ ವಾಸ್ತವವನ್ನ ಒಮ್ಮೆ ತಿರುಗಿ ನೋಡಲೇಬೇಕು. ಮಾರುಕಟ್ಟೆಯ ಈ ಡೇಟಾವನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ನಿಫ್ಟಿ 50 ಸೂಚ್ಯಂಕ 10% ಏರಿಕೆಯಾಗಿದೆ ಅಂತ ನಾವೆಲ್ಲ ಖುಷಿ ಪಡುವಾಗಲೇ ವಾಸ್ತವದಲ್ಲಿ ಬರೋಬ್ಬರಿ 69% ಲಿಸ್ಟೆಡ್ ಕಂಪನಿಗಳು ನಷ್ಟ ಅನುಭವಿಸಿವೆ. ಅಂದ್ರೆ ಹೊರಗಡೆ ಎಲ್ಲವೂ ನಾರ್ಮಲ್ ಅನ್ನೋ ಹಾಗೆ ಕಂಡ್ರೂ ಒಳಗಡೆ ಮಾರುಕಟ್ಟೆಯಲ್ಲಿ ಬಹುದೊಡ್ಡ ತಲ್ಲಣವೇ ನಡೆದೋಗಿದೆ. ಇದನ್ನೇ ನಾವು ಐಸ್ಬರ್ಗ್ ಎಫೆಕ್ಟ್ ಅಂತ ಕರೆಯೋದು. ನಿಫ್ಟಿ 50ರಲ್ಲಿದ್ದ ದೊಡ್ಡ ಕಂಪನಿಗಳು ಹೇಗೋ ಮಾರುಕಟ್ಟೆಯನ್ನ ಬ್ಯಾಲೆನ್ಸ್ ಮಾಡಿದ್ವು. ಆದರೆ ಸ್ಮಾಲ್ ಕ್ಯಾಪ್ ವಿಭಾಗಕ್ಕೆ ಬಂದ್ರೆ ಬರೋಬ್ಬರಿ 66% ಸಣ್ಣ ಕಂಪನಿಗಳ ಶೇರ್ಗಳು ಭಾರೀ ಕುಸಿತ ಕಂಡಿವೆ. ಆಳದಲ್ಲಿ ಎಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸ್ತವೆ. ಕಾರ್ಪೊರೇಟ್ ಆರೋಗ್ಯ ಮತ್ತು ಗಳಿಕೆ ಇದು ನಮ್ಮ ಮುಂದಿನ ಟಾಪಿಕ್. ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ಏರಿಳಿತಗಳಾಗ್ತಿದ್ರೂ ಕಂಪನಿಗಳ ಆಂತರಿಕ ಶಕ್ತಿ ಮಾತ್ರ ಸೈಲೆಂಟ್ ಆಗಿ ಬಲವಾಗ್ತಾನೇ ಇತ್ತು. ಅದು ಹೇಗೆ ಅಂತೀರಾ? ನಿಮಗೊಂದು ಅಚ್ಚರಿಯ ವಿಷಯ ಗೊತ್ತಾ? ಟಾಪ್ 500 ಹಣಕಾಸೇತರ ಕಂಪನಿಗಳ ನಿವ್ವಳ ಸಾಲ ಮತ್ತು ಇಕ್ವಿಟಿ ಅನುಪಾತ ಕೇವಲ 0.32ಕ್ಕೆ ಇಳಿದಿದೆ. ಇದು ನಿಜಕ್ಕೂ ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಇದು ಕಳೆದ 20 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟ. ಅಂದ್ರೆ ಕಂಪನಿಗಳು ತಮ್ಮ ಸಾಲದ ಹೊರೆಯನ್ನ ಭಾರೀ ಪ್ರಮಾಣದಲ್ಲಿ ಇಳಿಸ್ಕೊಂಡು ಮುಂದಿನ ಭರ್ಜರಿ ಬೆಳವಣಿಗೆಗೆ ಭದ್ರವಾಗಿ ರೆಡಿಯಾಗಿವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಲಾಭದ ಬೆಳವಣಿಗೆಯ ವಿಚಾರದಲ್ಲಿ ಈಗ ಸಣ್ಣ ಕಂಪನಿಗಳೇ ದೊಡ್ಡ ಕಂಪನಿಗಳನ್ನ ಹಿಂದಿಕ್ಕುತ್ತಿವೆ. ಹೌದು, ಸಣ್ಣ ಕಂಪನಿಗಳು ವಾರ್ಷಿಕವಾಗಿ ಸುಮಾರು 20% ಪ್ರಗತಿ ಸಾಧಿಸ್ತಾ ಇದ್ರೆ ದೊಡ್ಡ ಕಂಪನಿಗಳು ಕೇವಲ 12.4% ಸೀಮಿತವಾಗಿವೆ. ಕೆಳ ಹಂತದಿಂದಲೇ ನಿರ್ಮಾಣವಾಗುತ್ತಿರುವ ಈ ಬಲವಾದ ಅಡಿಪಾಯ ಮುಂಬರುವ ದಿನಗಳಿಗೆ ಪಕ್ಕಾ ವೇಳಿಕೆ ಸೃಷ್ಟಿಸ್ತಾ ಇದೆ. ಸರಿ, ಈಗ 2026ರ ಆರ್ಥಿಕ ವೇಗವರ್ಧಕಗಳು ಅಂದ್ರೆ ಎಕನಾಮಿಕ್ ಕ್ಯಾಟಲಿಸ್ಟ್ಗಳ ಬಗ್ಗೆ ಮಾತಾಡೋಣ. ಈ ಆಂತರಿಕ ಶಕ್ತಿಯ ಜೊತೆಗೆ ಬೇರೆ ಯಾವೆಲ್ಲ ಮ್ಯಾಕ್ರೋ ಫ್ಯಾಕ್ಟರ್ಗಳು ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತಿವೆ ಅನ್ನೋದನ್ನ ಗಮನಿಸೋಣ. ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿದರಗಳಲ್ಲಿ 125 ಮೂಲಾಂಶಗಳಷ್ಟು ಕಡಿತ ಮಾಡಿರೋದು. ಬಡ್ಡಿದರ ಕಡಿಮೆ ಆಯಿತು ಅಂದ್ರೆ ಅರ್ಥ ಏನು? ಕಂಪ್ನಿಗಳಿಗೆ ಬಂಡವಾಳದ ಮೇಲಿನ ವೆಚ್ಚ ಕಡಿಮೆ ಆಗುತ್ತೆ. ಇದು ನೇರವಾಗಿ ಅವರ ಬಿಸ್ನೆಸ್ಸಿಗೆ ಸಿಕ್ಕಾಪಟ್ಟೆ ದೊಡ್ಡ ತಳ್ಳುಬಲ ಕೊಡುತ್ತೆ. ಜೊತೆಗೆ ಆರ್ಥಿಕ ಚಟುವಟಿಕೆಗಳಿಗೂ ಹೊಸ ಜೀವ ಬರುತ್ತೆ. ಕಳೆದ 25 ವರ್ಷಗಳ ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ 2001, 2008, 2011 ಹಾಗೂ 2019ರಲ್ಲಿ ಬಡ್ಡಿದರ ಗಣನೀಯವಾಗಿ ಕಡಿತಗೊಂಡಾಗಲೆಲ್ಲ ಮುಂದಿನ 1-2 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಶೇರ್ಗಳು ವಿಪರೀತ ಅನ್ನೋ ಮಟ್ಟಿಗೆ ರಿಕವರಿಯಾಗಿವೆ. ಅಂದ್ರೆ ಹಿಸ್ಟ್ರಿ ಕೂಡ ಈಗಿನ ಸನ್ನಿವೇಶಕ್ಕೆ ಪಕ್ಕಾ ಮ್ಯಾಚ್ ಆಗ್ತಿದೆ. ಮುಂದೇನಾಗ್ಬೋದು ಅನ್ನೋದಕ್ಕೆ ಇದೊಂದು ಭರ್ಜರಿ ಹಿಂಟ್. ವೇತನ ಆಯೋಗದ ಪ್ರಭಾವ ಬರೀ ಬಡ್ಡಿದರ ಮಾತ್ರವಲ್ಲ, ಆರ್ಥಿಕ ನೀತಿಗಳು ಮತ್ತು ಸರ್ಕಾರದ ಸುಧಾರಣೆಗಳು ನಮ್ಮ ಆರ್ಥಿಕತೆಯ ಮೇಲೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಲಿವೆ. ಇದು ಹೇಗೆ ಒಂದು ಬೃಹತ್ ಆರ್ಥಿಕ ಅಲೆಯನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಮುಂಬರುವ 8ನೇ ವೇತನ ಆಯೋಗದಿಂದ ಆರ್ಥಿಕತೆಗೆ ಬರೋಬ್ಬರಿ 2.4ರಿಂದ 3.2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಹರಿದು ಬರಲಿದೆ. ಇಮ್ಯಾಜಿನ್ ಮಾಡಿ, 3.2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹಣ ನೇರವಾಗಿ ಗ್ರಾಹಕರ ಕೈ ಸೇರಲಿದ್ದು ವಸ್ತುಗಳ ಖರೀದಿಯ ಬೇಡಿಕೆ ಯಾವ ರೇಂಜ್ಗೆ ಇರುತ್ತೆ? ಇದು ಇಡೀ ಆರ್ಥಿಕತೆಗೆ ಅಕ್ಷರಶಃ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಲಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಮೊದಲು ಫಿಟ್ಮೆಂಟ್ ಫ್ಯಾಕ್ಟರ್ ಬಳಸಿ ಮೂಲ ವೇತನ ಪರಿಷ್ಕರಣೆ ಆಗುತ್ತೆ. ಅದಾದ್ಮೇಲೆ ತುಟ್ಟಿಭತ್ಯೆ ಮತ್ತು HRA ಮರುಲೆಕ್ಕಾಚಾರ ಆಗುತ್ತೆ. ಫೈನಲ್ ಆಗಿ ಕೈಗೆ ಬರುವ ಒಟ್ಟು ವೇತನದಲ್ಲಿ ಭಾರೀ ಹೆಚ್ಚಳ ಆಗುತ್ತೆ. ಈ ಹಣ ನೇರವಾಗಿ ಖರ್ಚಿಗೆ ಬಳಕೆಯಾಗಿ ಎಕಾನಮಿಗೆ ಹೊಸ ಶಕ್ತಿ ತುಂಬುತ್ತೆ. ರಿಟೇಲ್ ಹೂಡಿಕೆದಾರರ ಒಲವು ಇಷ್ಟೆಲ್ಲ ಆಗ್ತಿದ್ರೂ ನಿಮ್ಮಂತಹ ರಿಟೇಲ್ ಹೂಡಿಕೆದಾರರ ಪಲ್ಸ್ ಹೇಗಿದೆ? ದೇಶೀಯ ಹೂಡಿಕೆದಾರರು ಈ ಎಲ್ಲದಕ್ಕೂ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಈ ಅಂಕಿಅಂಶ ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ.
ಕೇವಲ 2026ರ ಏಪ್ರಿಲ್ ತಿಂಗಳೊಂದರಲ್ಲಿ ಮ್ಯೂಚುವಲ್ ಫಂಡ್ ಎಸ್ಐಪಿ ಹೂಡಿಕೆಗಳು ಬರೋಬ್ಬರಿ 31,115 ಕೋಟಿ ರೂಪಾಯಿಗಳನ್ನು ದಾಟಿವೆ. ಇದು ನಮ್ಮ ಹೂಡಿಕೆದಾರರ ಶಿಸ್ತು ಮತ್ತು ಮಾರುಕಟ್ಟೆಯ ಮೇಲಿರುವ ಅವರ ಅಪಾರ ನಂಬಿಕೆಯನ್ನು ತೋರಿಸುತ್ತೆ. ಸಣ್ಣ ಹೂಡಿಕೆದಾರರೇ ಇವತ್ತು ಮಾರುಕಟ್ಟೆಯ ಬೆನ್ನೆಲುಬಾಗಿದ್ದಾರೆ. ಈ ಡೇಟಾ ಅಂತೂ ಕಣ್ಣು ಕುಕ್ಕುವಂತಿದೆ. ಕಳೆದ 5 ವರ್ಷಗಳಲ್ಲಿ ವಿದೇಶಿ ಹೂಡಿಕೆದಾರರು $11 ಬಿಲಿಯನ್ ಬಂಡವಾಳ ಹಿಂದಕ್ಕೆ ತೆಗ್ರೆ, ನಮ್ಮ ದೇಶೀಯ ಹೂಡಿಕೆದಾರರು 224 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹರಿಸಿದ್ದಾರೆ. ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಎಷ್ಟೇ ಮಾರಾಟ ಮಾಡಿದ್ರೂ ನಮ್ಮವರು ಅದನ್ನ ಕವರ್ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ವಿದೇಶಿ ಬಂಡವಾಳ ವಾಪಸ್ ಬರೋಕೆ ಶುರುವಾದ್ರೆ ಮಾರುಕಟ್ಟೆ ಯಾವ ಮಟ್ಟಕ್ಕೆ ಜಿಗಿಬಹುದು ಅಂತ ನೀವೇ ಊಹಿಸಿ. ಈಗ ನಾವು ಲಾಭದಾಯಕ ವಲಯಗಳ ಅನಾವರಣ ಮಾಡೋಣ. ಈ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಗಳು ಒಟ್ಟಾಗ್ತಿರೋ ಈ ಸಮಯದಲ್ಲಿ ಯಾವ ಸೆಕ್ಟರ್ಗಳು ಅತಿ ಹೆಚ್ಚು ಲಾಭ ಮಾಡಲಿವೆ ಅಂತ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವೇತನ ಆಯೋಗದಿಂದ ಬರುವ ಹಣ ನೇರವಾಗಿ ದೇಶೀಯ ಬಳಕೆ ಅಂದ್ರೆ ಕನ್ಸಂಪ್ಷನ್ ಮತ್ತು ಪ್ರೀಮಿಯಂ ವಸ್ತುಗಳ ಖರೀದಿಗೆ ಹೋಗುತ್ತೆ. ಬಡ್ಡಿದರ ಕಡಿತದಿಂದ ಬ್ಯಾಂಕಿಂಗ್ನಲ್ಲಿ ಸಾಲದ ಡಿಮಾಂಡ್ ಹೆಚ್ಚಾಗುತ್ತೆ. ಹಾಗೆ ಹೆಲ್ತ್ಕೇರ್ ವಲಯದ ವಿಸ್ತರಣೆ ಮತ್ತು ಫಾರ್ಮಾದಂತಹ ರಫ್ತು ಆಧಾರಿತ ಕೈಗಾರಿಕೆಗಳು ಕರೆನ್ಸಿ ಲಾಭದೊಂದಿಗೆ ಭಾರೀ ಜಿಗಿತ ಕಾಣಲಿವೆ. ಈ ಸೆಕ್ಟರ್ಗಳು ಮುಂಬರುವ ದಿನಗಳಲ್ಲಿ ನಿಜವಾದ ವಿನ್ನರ್ಸ್ ಆಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ವಿಶ್ಲೇಷಣೆ ರಿಸ್ಕ್ಗಳ ಬಗ್ಗೆ ಮಾತಾಡದೆ ಕಂಪ್ಲೀಟ್ ಆಗಲ್ಲ. ಅಮೆರಿಕದ ಆರ್ಥಿಕ ಕುಸಿತದ ಸಾಧ್ಯತೆ, ಭಾರತ ಮತ್ತು ಅಮೆರಿಕದ ನಡುವಿನ ಸುಂಕದ ಅನಿಶ್ಚಿತತೆ ಮತ್ತು ಜಾಗತಿಕ ರಾಜಕೀಯ ಉದ್ವಿಗ್ನತೆ ಇವೆಲ್ಲವನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಇವು ಜಾಗತಿಕ ಪೂರೈಕೆ ಸರಪಳಿಯ ಮೇಲೆ ಪ್ರಭಾವ ಬೀರಬಲ್ಲ. ನಾವು ಸದಾ ನಿಗಾ ವಹಿಸಬೇಕಾದ ಪ್ರಮುಖ ಎಕನಾಮಿಕ್ ಫ್ಯಾಕ್ಟರ್ಸ್. ಹಾಗಾದ್ರೆ ಫೈನಲ್ ಆಗಿ ಒಂದು ಪ್ರಶ್ನೆ: ಬಡ್ಡಿದರ ಕಡಿತದ ಲಾಭ, ಸ್ಟ್ರಾಂಗ್ ಆಗಿರೋ ಕಾರ್ಪೊರೇಟ್ ಆರೋಗ್ಯ ಮತ್ತು ವೇತನ ಆಯೋಗದಿಂದ ಸಿಕ್ತಿರೋ ಕನ್ಸ್ಯೂಮರ್ ಬೂಸ್ಟ್ ಇವೆಲ್ಲ ಸೇರಿ ಕಳೆದ ವರ್ಷ ಮರೆಯಾಗಿದ್ದ ಸಣ್ಣ ಷೇರುಗಳ ಅಸಲಿ ಕಥೆಯನ್ನ 2026ರ ಬೃಹತ್ ಯಶಸ್ಸಿನ ಕಥೆಯಾಗಿ ಬದಲಾಯಿಸುತ್ತಾ? ವಿಶಾಲ ಮಾರುಕಟ್ಟೆ ಈಗಲಾದರೂ ರೇಸ್ಗೆ ವಾಪಸ್ ಬರುತ್ತಾ? ಈ ಆರ್ಥಿಕ ತಿರುವು ಖಂಡಿತ ನಮ್ಮೆಲ್ಲರ ಕುತೂಹಲ ಕೆರಳಿಸಿದೆ ಅಲ್ವಾ? ಮುಂದಿನ ಬೆಳವಣಿಗೆಗಳ ಬಗ್ಗೆ ಕಾದು ನೋಡೋಣ.